Say, my God is faithful. He is faithful to fulfill His promises in my life. ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ. ನನ್ನ ಜೀವಿತದಲ್ಲಿ ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕಾಗಿ ನಂಬಿಗಸ್ತನಾಗಿದ್ದಾನೆ. Hallelujah. Hallelujah. No doubt, even little bit of doubt should not be there. ಮತ್ತು ಅದರಲ್ಲಿ ಯಾವುದೇ ಸಂಶಯ ಇಲ್ಲ, ಸ್ವಲ್ಪ ಸಂಶಯ ಕೂಡ ನಿಮಗಿರಬಾರದು. Because this is a word of God. ಯಾಕಂದ್ರೆ ಇದು ವಾಗ್ದಾನ, ದೇವರ ವಾಕ್ಯವಾಗಿದೆ. You are not dreaming, no, just like that. ನೀವು ಸುಮ್ಮನೆ ಅದನ್ನು ಕನಸು ಕಾಣ್ತಾ ಇಲ್ಲ. Third step is, ಮೂರನೇ ಹೆಜ್ಜೆ ಏನೆಂದರೆ be patient. ತಾಳ್ಮೆಯುಳ್ಳವರಾಗಿರಿ. Till the dream becomes real, be patient. ಆ ಕನಸು ನಿಜವಾಗುವ ತನಕ ತಾಳ್ಮೆಯುಳ್ಳವರಾಗಿರಿ. Amen. Amen. Say after me, dream the scriptures, speak the dream, be patient. ವಾಕ್ಯವನ್ನು ಕನಸು ಕಾಣಿರಿ, ಕನಸನ್ನು ಮಾತಾಡಿರಿ, ತಾಳ್ಮೆಯುಳ್ಳವರಾಗಿರಿ. And we are human beings. ಮತ್ತು ನಾವು ಮನುಷ್ಯರಾಗಿದ್ದೇವೆ. We face lot of problems. We face it in the day to day life. ಪ್ರತಿದಿನದ ಜೀವಿತದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತೇವೆ. Faith, it's good to hear about faith. ನಂಬಿಕೆ ವಿಷಯವಾಗಿ ಕೇಳುವುದು ಅದು ಬಹಳ ಚೆನ್ನಾಗಿ ಅನಿಸ್ತದೆ. It's good to preach. ಮತ್ತು ಸಾರುವುದು ಚೆನ್ನಾಗಿ ಅನಿಸ್ತದೆ. But when the real problem comes, you have to use it. ನಿಜವಾದ ಸಮಸ್ಯೆಗಳು ಬಂದಾಗ ಅವುಗಳನ್ನು ಉಪಯೋಗ ಮಾಡಬೇಕು. When the need comes, you have to use your faith. ಅವಶ್ಯಕತೆಗಳು ಬಂದಾಗ ನಮ್ಮ ನಂಬಿಕೆಯನ್ನು ಉಪಯೋಗಿಸಬೇಕು. That time we feel sometimes we are shaken, we waver. ಮತ್ತು ಅಂತ ಸಮಯದಲ್ಲಿ ನಾವು ಅಲುಗಾಡಿಸಲ್ಪಟ್ಟಿದ್ದೇವೆ, ನಾವು ಸ್ಥಿರವಾಗಿಲ್ಲ ಎಂಬುದಾಗಿ ಅನ್ಕೊಳ್ತೇವೆ. That is the time. ಅಂತ ಸಮಯದಲ್ಲಿ the fourth step is very important. ನಾಲ್ಕನೇ ಹೆಜ್ಜೆ ಬಹಳ ಪ್ರಾಮುಖ್ಯವಾದದ್ದು. Look at the cross. ಕ್ರೂಜೆಯ ಕಡೆಗೆ ನೋಡಿರಿ. What Christ has done for your problem. ಮತ್ತು ನಿಮ್ಮ ಸಮಸ್ಯೆಗಳಿಗಾಗಿ ಕ್ರಿಸ್ತನು ಕ್ರೂಜೆ ಮೇಲೆ ಏನ್ ಮಾಡಿದ್ದಾನೆ. Hallelujah. Hallelujah. What the grace has provided. ಕೃಪೆಯು ಏನನ್ನು ಒದಗಿಸಿಕೊಟ್ಟಿದೆ. Look at the cross. ಕ್ರೂಜೆಯ ಕಡೆಗೆ ನೋಡಿರಿ. These four steps, if you practice, you name any blessing, you just follow these four steps, you will see the result. Faith will bring the results. ಈ ನಾಲ್ಕು ಹೆಜ್ಜೆಗಳನ್ನು ನೀವು ಅವುಗಳನ್ನು ಪಾಲಿಸುವುದಾದರೆ ನೀವು ಯಾವುದೇ ಅದ್ಭುತಗಳನ್ನು ಹೇಳಿರಿ, ಇವುಗಳನ್ನು ನಾವು ಪಾಲಿಸುವಾಗ ನೀವು ಅದ್ಭುತಗಳನ್ನು ಕಾಣ್ತೀರಿ. It will come. I am telling you, it will work. ಮತ್ತು ನಾನು ಹೇಳ್ತೇನೆ ಇದು ಕಾರ್ಯ ಮಾಡ್ತದೆ, ನೀವು ನೋಡ್ತೀರಿ. But doing all those four things without action is no use. ಮತ್ತು ಈ ಎಲ್ಲ ನಾಲ್ಕು ವಿಷಯಗಳು ಕಾರ್ಯಗಳಿಲ್ಲದೆ ಉಪಯೋಗ ಇಲ್ಲ. Faith without action is dead. ನಂಬಿಕೆಯು ಕಾರ್ಯವಿಲ್ಲದ ನಂಬಿಕೆ ಸತ್ತ ಹಾಗೆ. Say to me, faith without action is dead. ಕಾರ್ಯವಿಲ್ಲದ ನಂಬಿಕೆಯು ಸತ್ತ ಹಾಗೆ. Now, it has to be, when you are operating faith, it should be followed by action. ನೀವು ನಂಬಿಕೆಯಲ್ಲಿ ಕಾರ್ಯ ಮಾಡ್ತಾ ಇರುವುದಾದ್ರೆ ನೀವು ನಂಬಿಕೆಯಲ್ಲಿ ನೀವು ಚಲಿಸ್ತಾ ಇರುವುದಾದ್ರೆ ಅದಕ್ಕೆ ಕಾರ್ಯಗಳು ಕೂಡ ಇರಬೇಕು. Something you have to do. ನೀವು ಏನಾದ್ರೂ ಮಾಡಬೇಕು. For example, you are waiting for, you are exercising faith for healing. ಈಗ ಉದಾಹರಣೆಗಾಗಿ ನೀವು ಸ್ವಸ್ಥತೆಗಾಗಿ ನೀವು ನಂಬಿಕೆಯಲ್ಲಿ ನಂಬಿಕೆ ಮಾಡ್ತಾ ಇದ್ದೀರಿ. Good. ಅದು ಒಳ್ಳೆಯದು. Very good. ಅದು ಬಹಳ ಒಳ್ಳೆಯದು. But you have to do some action also. ಆದ್ರೆ ನೀವು ಕೆಲವು ಕಾರ್ಯಗಳನ್ನು ಕೂಡ ಮಾಡಬೇಕು. You have to do something, where your doctor will be surprised. ಮತ್ತು ಅದು ನಿಮ್ಮ ಒಂದು ರಿಪೋರ್ಟ್ಗಳನ್ನು ನೋಡಿ ಡಾಕ್ಟರ್ಗಳು ಕೂಡ ಆಶ್ಚರ್ಯವಾಗಬೇಕು. You keep doing it, all your reports will become normal. ನೀವು ಅದನ್ನು ಮಾಡ್ತಾ ಇರುವಾಗ ನಿಮ್ಮ ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಆಗಿ ಬರಬೇಕು. Hallelujah. Hallelujah. Proverbs 9th chapter, ಜ್ಞಾನೋಕ್ತಿಗಳು 9ನೇ ಅಧ್ಯಾಯ verse 11. 11ನೇ ವಚನ. Here wisdom speaks. ಇಲ್ಲಿ ಜ್ಞಾನವು ಮಾತಾಡ್ತದೆ. What wisdom is speaking? ಜ್ಞಾನವು ಯಾವುದನ್ನು ಮಾತಾಡ್ತದೆ? For by me thy days shall be multiplied and the years of thy life shall be increased.
ಏಕೆಂದರೆ ನನ್ನ ಮೂಲಕ ನಿನ್ನ ಜೀವಿತದ ದಿನಗಳು ಹೆಚ್ಚುವವು, ನಿನ್ನ ಜೀವನದ ವರ್ಷಗಳು ವೃದ್ಧಿಯಾಗುವವು. Wisdom says, hey, listen to me. By me your days shall be multiplied. ಇಲ್ಲಿ ಜ್ಞಾನವು ಹೇಳ್ತದೆ, ನನಗೆ ಕೇಳು, ನನ್ನ ಮೂಲಕ ನಿನ್ನ ಜೀವಿತದ ದಿವಸಗಳು ಹೆಚ್ಚುವವು. The years of your life will be increased. ನಿನ್ನ ಜೀವನದ ವರ್ಷಗಳು ವೃದ್ಧಿಯಾಗುವವು. What is wisdom? ಈ ಜ್ಞಾನ ಅಂದ್ರೆ ಏನು? Christ is our wisdom. ಕ್ರಿಸ್ತನೇ ನಮ್ಮ ಜ್ಞಾನವಾಗಿದ್ದಾನೆ. Sir, may Christ is my wisdom. ಕ್ರಿಸ್ತನೇ ನನ್ನ ಜ್ಞಾನವಾಗಿದ್ದಾನೆ. I told you, wisdom is application of knowledge. ಜ್ಞಾನ ಅಂದ್ರೆ ನಾವು ಯಾವ ತಿಳುವಳಿಕೆಯನ್ನು ಹೊಂದಿದ್ದೇವೋ ಆ ತಿಳುವಳಿಕೆಯನ್ನು ಕಾರ್ಯದಲ್ಲಿ ತರುವಂತದ್ದು. Knowledge is not bad. ತಿಳುವಳಿಕೆ ಕೆಟ್ಟದಲ್ಲ. What doctor gives advice, that is not bad. ಮತ್ತು ಡಾಕ್ಟರ್ಗಳು ಏನು ಸಲಹೆಗಳು ಕೊಡ್ತಾರೋ ಅದು ಕೆಟ್ಟದಲ್ಲ. What they have read in the book they are telling you. ಅವರು ಬುಕ್ ನಲ್ಲಿ ಏನ್ ಕಲ್ತಿದ್ದಾರೋ ಅದನ್ನೇ ನಿಮಗೆ ಹೇಳ್ತಾರೆ. But you have to apply it. ಆದ್ರೆ ನೀವು ಅದನ್ನು ಅನ್ವಯಿಸಬೇಕು. So two things I insisted. ನಾನು ಎರಡು ವಿಷಯಗಳನ್ನು ಒತ್ತಾಗಿ ಹೇಳ್ತೇನೆ. Especially I told about self control. ಮತ್ತು ಮೊದಲನೇದಾಗಿ ನಾನು ವಿಶೇಷವಾಗಿ ಹೇಳಿರುವಂತದ್ದು ಸ್ವನಿಯಂತ್ರಣದ ಬಗ್ಗೆ. Especially when food comes to your table, you should exercise self control. ಮತ್ತು ವಿಶೇಷವಾಗಿ ನಿಮ್ಮ ಮುಂದೆ ಊಟ ಬರುವಾಗ ನೀವು ಸ್ವನಿಯಂತ್ರಣವನ್ನು ಮಾಡಬೇಕು. We can eat, there is nothing wrong in eating. ನೀವು ತಿನ್ನಬಹುದು, ಅದರಲ್ಲಿ ತಪ್ಪಿಲ್ಲ. How much is needed, that much we should eat. ಎಷ್ಟು ಬೇಕಿದೆಯೋ ಅಷ್ಟು ತಿನ್ನಬಹುದು. Because your body is a temple of the Holy Spirit. ಯಾಕಂದ್ರೆ ನಿಮ್ಮ ದೇಹ ಪವಿತ್ರಾತ್ಮನ ದೇವಾಲಯವಾಗಿದೆ. This body is purchased by the blood of Jesus. ಈ ದೇಹವು ಯೇಸು ಕ್ರಿಸ್ತನ ರಕ್ತದ ಮೂಲಕ ಕೊಂಡುಕೊಳ್ಳಲ್ಪಟ್ಟಿದೆ. We should take care of this body. ನಾವು ಈ ದೇಹದ ಕುರಿತು ನಾವು ನೋಡಿಕೊಳ್ಳಬೇಕು. I worked as a school teacher for 7 years. ನಾನು 7 ವರ್ಷಗಳ ಕಾಲ ನಾನು ಒಂದು ಶಾಲೆಯ ಶಿಕ್ಷಕನಾಗಿ ಕೆಲಸ ಮಾಡಿದೆ. Every week, during assembly session, one girl will fall. ಮತ್ತು ಪ್ರತಿ ದಿನ ಪ್ರತಿ ವಾರ ಈ ಒಂದು ಅಸೆಂಬ್ಲಿ ಟೈಮ್ ಅಲ್ಲಿ ಒಬ್ಬರು ಬೀಳ್ತಾ ಇದ್ರು. At least one girl will fall here and there. Dup, no noise will come. ಕನಿಷ್ಠ ಪಕ್ಷ ಒಂದು ಹುಡುಗಿ ಆದ್ರೂ ಅಸೆಂಬ್ಲಿ ಟೈಮ್ ಅಲ್ಲಿ ಬೀಳ್ತಾ ಇದ್ರು, ಕೂತ್ಕೊಳ್ತಾ ಇದ್ರು. I don't know why only girls fall. ನನಗೆ ಗೊತ್ತಿಲ್ಲ ಯಾಕೆ ಹುಡುಗಿಯರೇ ಬೀಳ್ತಾರೆ ಅಂತ. Why they fall? ಯಾಕೆ ಬೀಳ್ತಾರೆ? No time to eat breakfast. ಮುಂಜಾನೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಟೈಮ್ ಇಲ್ಲ. Don't want to eat breakfast. ನಾಷ್ಟ ಮಾಡಕ್ಕೆ ಇಷ್ಟ ಇಲ್ಲ. Hey, listen. ಕೇಳ್ರಿ. That's why I say, no, you should balance it. Eating more is wrong. ಹೆಚ್ಚಾಗಿ ತಿನ್ನುವುದು ತಪ್ಪು. Not eating also is wrong. ಮತ್ತು ಊಟ ತಿನ್ನದೇ ಇರುವುದು ತಪ್ಪು. Hallelujah. Hallelujah. This body you should take care. ಈ ದೇಹವನ್ನು ನಾವು ಕಾಳಜಿ ವಹಿಸಬೇಕು. Use wisdom. ಜ್ಞಾನವನ್ನು ಉಪಯೋಗಿಸಿರಿ. How much is needed, that much you take. ಎಷ್ಟು ಬೇಕಾಗಿದೆಯೋ ಅಷ್ಟು ತಿನ್ರಿ. The same thing when it comes to sleeping. ಮತ್ತು ಅದರಂತೆ ಈ ನಿದ್ದೆಗೂ ಕೂಡ ಬರ್ತದೆ. Excess sleep will bring poverty. ಹೆಚ್ಚಾಗಿ ಮಲಗುವುದರಿಂದ ಬಡತನ ಬರ್ತದೆ. But that doesn't mean sleeping is bad. ಅದರ ಅರ್ಥ ಮಲಗುವುದು ಕೆಟ್ಟದಲ್ಲ. We should sleep. ನಾವು ಮಲಗಬೇಕು. Because Bible says the Lord gives his beloved a good sleep. ಯಾಕಂದ್ರೆ ಬೈಬಲ್ ಹೇಳ್ತದೆ ದೇವರು ತನ್ನ ಪ್ರಿಯರಿಗೆ ಆತನು ನಿದ್ರೆಯನ್ನು ಕೊಡ್ತಾನೆ. Say, my Father gives me good sleep. ನನ್ನ ತಂದೆಯು ನನಗೆ ಒಳ್ಳೆ ನಿದ್ರೆಯನ್ನು ಕೊಡುವನು. That is, sleeping is faith. ಮತ್ತು ಮಲಗುವುದು ಕೂಡ ನಂಬಿಕೆಯಾಗಿದೆ. You are believing, my father will take care, I'll sleep. ಮತ್ತು ನೀವು ನಂಬ್ತಾ ಇದ್ದೀರಿ, ನನ್ನ ತಂದೆ ನೋಡ್ಕೊಳ್ತಾನೆ, ನಾನು ಮಲಗ್ತೇನೆ ಎಂಬುದಾಗಿ. So no need to sit and worry, ಅಯ್ಯೋ what will happen tomorrow. ನೀವು ಕೂತ್ಕೊಂಡು ಚಿಂತೆ ಮಾಡುವುದು ಬೇಕಾಗಿಲ್ಲ, ನಾಳೆ ಏನಾಗ್ತದೆ ಎಂಬುದಾಗಿ. Tomorrow miracles will happen. My father will take care. I will sleep today. ನಾಳೆ ಅದ್ಭುತಗಳು ಆಗ್ತವೆ, ನನ್ನ ತಂದೆ ಅವುಗಳನ್ನು ನೋಡಿಕೊಳ್ತಾನೆ, ನಾನು ಮಲಗ್ತೇನೆ ಎಂಬುದಾಗಿ ಮಲಗಿದೆ. Then I have come to the part of exercise. ಮತ್ತು ಈಗ ನಂತರ ನಾನು ವ್ಯಾಯಾಮದ ಕಡೆಗೆ ಬಂದಿದ್ದೇನೆ. Come with me to 1 Timothy. 1ನೇ ತಿಮೋಥಿ 4th chapter. 4ನೇ ಅಧ್ಯಾಯ verse 8. 8ನೇ ವಚನ. Here we stopped it here. ನಾವು ಇಲ್ಲಿ ನಿಂತಿದ್ದೇವೆ. 4th chapter verse 8. 4ನೇ ಅಧ್ಯಾಯ 8ನೇ ವಚನ. For the bodily exercise profits little, but godliness is profitable unto all things, having promise of the life that now is and of that which is to come. ದೇಹ ಸಾಧನೆಯು
ಸ್ವಲ್ಪ ಮಟ್ಟಿಗೆ ಲಾಭಕರವಾಗಿದೆ. ಭಕ್ತಿಯಾದರೂ ಎಲ್ಲ ವಿಧದಲ್ಲಿಯೂ ಲಾಭಕರವಾದದ್ದು. ಅದಕ್ಕೆ ಈಗಲೂ ಮುಂದೆಯೂ ಜೀವ ವಾಗ್ದಾನ ಉಂಟು. Hallelujah. Hallelujah. In this only one aspect I taught. ಇದರಲ್ಲಿ ನಾನು ಒಂದು ಭಾಗವನ್ನು ಮಾತ್ರ ಕಲಿಸಿದ್ದೇನೆ. It talks about two types of exercise. ಇಲ್ಲಿ ಎರಡು ತರವಾದ ವ್ಯಾಯಾಮಗಳ ಬಗ್ಗೆ ಮಾತಾಡ್ತದೆ. Exercise they understand. ಅರ್ಥ ಆಗ್ತದ ಕನ್ನಡ ನಿಮಗೆ? ಅವ್ರು ಏನಿಂದಾರ? ಎಕ್ಸರ್ಸೈಸ್ ಅರ್ಥ ಆಗ್ತದೆ ಎಲ್ಲರಿಗೆ? ಇಲ್ಲ ಕನ್ನಡ ಇಟ್ಟಲ್ ವ್ಯಾಯಾಮ ಯಾರಿಗೆ ಅರ್ಥ ಆಗಿಲ್ಲ ನೋಡು. ಎಸ್ ದೇ ಆರ್ ಲುಕಿಂಗ್ ಅಟ್ ಯು. ಅವ್ರಿಗೆ ಇಂಗ್ಲೀಷೇ ಗೊತ್ತೀಗ. ಎಕ್ಸಸೈಸ್ ಟೂ ಟೈಪ್ಸ್ ಆಫ್ ಎಕ್ಸಸೈಸ್. ಎರಡು ತರ ಎಕ್ಸರ್ಸೈಸ್ ಮಾಡಬೇಕು. ಒನ್ ಈಸ್ ಬಾಡಿಲಿ ಎಕ್ಸಸೈಸ್. ಒಂದು ಎಕ್ಸರ್ಸೈಸ್ ಯಾವ್ದಂದ್ರೆ ನಾವು ದೇಹದ ಎಕ್ಸರ್ಸೈಸ್ ಮಾಡ್ತೀವಲ್ಲ ಅದು ಮಾಡಬೇಕು. ಒನ್ ಮೋರ್ ಇಸ್ ಗಾಡ್ಲಿನೆಸ್. ಇನ್ನೊಂದು ಭಕ್ತಿ ಅಥವಾ ಭಕ್ತಿ. ನೌ ಲಿಸನ್, ದಿಸ್ ಬಾಡಿಲಿ ಎಕ್ಸಸೈಸ್ ಪ್ರಾಫಿಟ್ಸ್ ಲಿಟಲ್. ಅಲ್ಲಿ ಹೇಳ್ತದೆ ನಾವು ಏನು ಎಕ್ಸರ್ಸೈಸ್ ಮಾಡ್ತೀವಲ್ಲ ಅದು ಸ್ವಲ್ಪ ಮಟ್ಟಿಗೆ ಲಾಭ ಇದೆ. Godliness more profit. ಆದ್ರೆ ಭಕ್ತಿ ಹೆಚ್ಚಾದ ಲಾಭ ಇದೆ. We are too spiritual. ನಾವು ಇಷ್ಟು ಆತ್ಮಿಕ ಉಳ್ಳವರಾಗಿದ್ದೇವೆ ಅಂದ್ರೆ godliness is important, bodily exercise is not important. ಭಕ್ತಿನೇ ಬಹಳ ಪ್ರಾಮುಖ್ಯ, ಯಾವುದೇ ಎಕ್ಸರ್ಸೈಸ್ ಮಾಡೋದು ಬೇಡ. So we stop this also, we stop that also. ನಾವು ಇದನ್ನು ನಿಲ್ಲಿಸ್ತೇವೆ ಅದನ್ನು ನಿಲ್ಲಿಸ್ತೇವೆ. Both are important. ಎರಡು ಪ್ರಾಮುಖ್ಯವಾಗಿದೆ. See, that's why I said if you want to understand any scriptures, you should read the full chapter. You should know the context, why, how it is written. ನಾವು ಯಾವುದೇ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮತ್ತು ನಾವು ಅದರ ಭಾಗವನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಪ್ರಾರಂಭದಿಂದ ನೋಡಬೇಕು ಯಾಕೆ ಅದು ಬರೆಯಲ್ಪಟ್ಟಿದೆ ಎಂಬುದಾಗಿ. Actually here he is telling about food, everything is good, eat with thanksgiving. ಮತ್ತು ಅಲ್ಲಿ ಊಟದ ಬಗ್ಗೆ ಆತನು ಹೇಳ್ತಾನೆ ಎಲ್ಲವೂ ಚೆನ್ನಾಗಿದೆ ಆದರೆ ಕೃತಜ್ಞತೆಯಿಂದ ಊಟ ಮಾಡಿರಿ ಎಂಬುದಾಗಿ. You sanctify by the word and prayer and eat food. ನೀವು ಪ್ರಾರ್ಥನೆಯಿಂದ ದೇವರ ವಾಕ್ಯದ ಶುದ್ಧಿ ಮಾಡಿ ತಿನ್ರಿ ಎಂಬುದಾಗಿ ಹೇಳ್ತಾನೆ. So very important, you have to pray before eating food. ಮತ್ತು ಬಹಳ ಪ್ರಾಮುಖ್ಯವಾದದ್ದು ನೀವು ಊಟ ಮಾಡುವುದಕ್ಕಿಂತ ಮುಂಚೆ ಪ್ರಾರ್ಥಿಸುವಂತದ್ದು. Paul is giving instruction to Timothy. ಮತ್ತು ಪೌಲನು ತಿಮೋತಿಗೆ ಆತನು ಸಲಹೆಗಳನ್ನು ಕೊಡ್ತಾ ಇದ್ದಾನೆ. Then he says in verse 6 and 7, ನಂತರ 6 ಮತ್ತು 7ನೇ ವಚನದಲ್ಲಿ ಆತನು ಹೇಳ್ತಾನೆ, if thou put the brethren in remembrance of these things, thou shalt be a good minister of Jesus Christ, nourished up in the words of faith and of good doctrine, whereunto thou hast attained. But refuse profane and old wives' fables, exercise yourself rather than unto godliness. ಈ ವಿಷಯಗಳನ್ನು ಸಹೋದರರಿಗೆ ತಿಳಿಸುವನಾದರೆ ನೀನು ಅನುಸರಿಸುತ್ತಿರುವ ನಂಬಿಕೆಯ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಪೋಷಣೆ ಹೊಂದುವವನಾಗು. ಯೇಸು ಕ್ರಿಸ್ತನ ಒಳ್ಳೆಯ ಸೇವಕನಾಗಿರುವೆ. ಪ್ರಾಪಂಚಿಕ ಹಾಗೂ ಅಜ್ಜಿಕತೆಗಳನ್ನು ನಿರಾಕರಿಸಿ ನೀನು ದೇವ ಭಕ್ತಿಯನ್ನು ಅಭ್ಯಾಸ ಮಾಡಿಕೋ. I told you, listen to me, you should understand. Paul, a senior man of God, is writing to young pastor Timothy. ಮತ್ತು ಇಲ್ಲಿ ನೀವು ಎಲ್ಲರೂ ಧ್ಯಾನವಿಟ್ಟು ಕೇಳ್ರಿ, ಇದು ನಾವು ಅರ್ಥ ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. ಬಹಳ ಹಿರಿಯ ದೇವರ ಸೇವಕನಾದ ಪೌಲನು ಯೌವನಸ್ಥ ಸಭಾಪಾಲಕನಾದ ತಿಮೋತಿಗೆ ಆತನು ಹೇಳ್ತಾ ಇದ್ದಾನೆ. He is reminding him what he taught. ಆತನು ತಿಮೋತಿಗೆ ಆತನು ನೆನಪು ಮಾಡ್ತಾ ಇದ್ದಾನೆ ಆತನು ಮೊದಲೇ ಏನು ಕಲಿಸಿದ ಎಂಬುದಾಗಿ. Remember these things, you will be a good minister of Jesus Christ. ಆತನು ಹೇಳ್ತಾನೆ ನೀನು ನೆನಪು ಮಾಡಿಕೋ, ನೀನು ಯೇಸು ಕ್ರಿಸ್ತನ ಒಳ್ಳೆ ಸೇವಕನಾಗಿರುವಂತೆ. And you teach this for others. ಮತ್ತು ಇದನ್ನು ನೀನು ಎಲ್ಲರಿಗೆ ಕಲಿಸು ಎಂಬುದಾಗಿ. What is the two things? ಆ ಎರಡು ಸಂಗತಿಗಳು ಏನಾಗಿದೆ? He says you should be nourished up in the words of faith and of a good doctrine. ನೀನು ದೇವ ಭಕ್ತಿಯಲ್ಲಿ ಅಭ್ಯಾಸ ಮಾಡಿಕೋ. verse 6, no? ನೀನು ಅನುಸರಿಸುತ್ತಿರುವ ನಂಬಿಕೆ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಪೋಷಣೆ ಹೊಂದುವನಾಗಿರು. You shall be nourished up in the words of faith and of a good doctrine. ನೀನು ನಂಬಿಕೆಯಲ್ಲಿಯೂ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಪೋಷಣೆ ಹೊಂದಬೇಕು. Say in English, word of faith. ನಂಬಿಕೆಯ ವಾಕ್ಯ, good doctrine. ಒಳ್ಳೆ ಬೋಧನೆ. So say two things, word of faith, good doctrine. ನಂಬಿಕೆಯ ವಾಕ್ಯ, ಒಳ್ಳೆ ಬೋಧನೆ. What are the words of faith means what? ನಂಬಿಕೆಯ ವಾಕ್ಯ ಅಂದ್ರೆ ಏನು?
keeping the word of God in the heart, ದೇವರ ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವುದು, speaking with mouth, ಬಾಯಿಂದ ಮಾತಾಡುವುದು, and renewing mind. ಮತ್ತು ಮನಸ್ಸನ್ನು ನೂತನ ಮಾಡಿಕೊಳ್ಳುವುದು. Nourish yourself in this. ನಿಮ್ಮನ್ನು ನೀವು ಇದರಿಂದ ಪೋಷಣೆ ಮಾಡಿಕೊಳ್ಳ್ರಿ. Hallelujah. Hallelujah. This is why we say we are a word of faith movement. We keep the word of God in our heart, we speak. ಮತ್ತು ಇದನ್ನೇ ನಾವು ನಂಬಿಕೆಯ ವಾಕ್ಯ ಎಂಬುದಾಗಿ ಹೇಳ್ತೇವೆ. ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ತೇವೆ, ಅವುಗಳನ್ನು ಮಾತನಾಡ್ತೇವೆ. And good doctrine also is needed. ಮತ್ತು ಒಳ್ಳೆ ಬೋಧನೆ ಕೂಡ ಪ್ರಾಮುಖ್ಯ. Then he goes on to say, ನಂತರ ಮುಂದೆ ಹೋಗುತ್ತಾ ಹೇಳ್ತಾನೆ, refuse profane and old wives' fables. ಪ್ರಾಪಂಚಿಕ ಹಾಗೂ ಅಜ್ಜಿ ಕಥೆಗಳನ್ನು ನಿರಾಕರಿಸು. Say in Kannada, all of you. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ಪ್ರಾಪಂಚಿಕ ಹಾಗೂ ಅಜ್ಜಿ ಕಥೆಗಳನ್ನು ನಿರಾಕರಿಸು. At least this you should tell happily. ಕನಿಷ್ಠ ಪಕ್ಷ ಇದನ್ನಾದ್ರೂ ನೀವು ಸಂತೋಷವಾಗಿ ಹೇಳ್ರಿ. ಪ್ರಾಪಂಚಿಕ ಹಾಗೂ ಅಜ್ಜಿ ಕಥೆಗಳನ್ನು ನಿರಾಕರಿಸು. This is kachada. This has filled our mind. ಇದು ನಮ್ಮ ಮನಸ್ಸನ್ನು ತುಂಬಿದೆ. What has filled our mind? ನಮ್ಮ ಮನಸ್ಸನ್ನು ಏನ್ ತುಂಬಿದೆ? All the stuff. ಎಲ್ಲ ಒಂದು Old ಕಥೆಗಳು, worldly stories, ಎಲ್ಲ ಲೌಕಿಕ ಪ್ರಾಪಂಚಿಕ ಕಥೆಗಳು, and all grandmother stories. ಎಲ್ಲ ಒಂದು ಅಜ್ಜಿ ತಾತನ ಕಥೆಗಳು. It is all filled our mind. ಅವು ನಮ್ಮ ಮನಸ್ಸನ್ನು ತುಂಬಿವೆ. He is telling first reject it. ಆತ ಹೇಳ್ತಾನೆ ಮೊದಲು ಅದನ್ನು ತಿರಸ್ಕಾರ ಮಾಡು. Are you with me? You want me to give explanation for this? ಇದಕ್ಕೆ ಏನಾದರೂ ವಿವರಣೆ ಕೊಡ್ಲಾ? You attend my course, don't limit God. I will tell all the stories. ಮತ್ತು ನೀವು ದೇವರನ್ನು ಮಿತಿ ಮಾಡಬೇಡ್ರಿ ಎಂಬುದಾಗಿ ಆ ಒಂದು ಕೋರ್ಸ್ ಅನ್ನು ಅಟೆಂಡ್ ಆಗ್ರಿ. ಅಲ್ಲಿ ಎಲ್ಲ ಅಜ್ಜಿ ಕಥೆಗಳ ಬಗ್ಗೆ ಹೇಳ್ತೇನೆ. What all stories, kachada which is in your mind, you should throw it. ಮತ್ತು ಏನೆಲ್ಲ ಕಥೆಗಳು ಅದೆಲ್ಲ ಒಂದು ಕಸ ಇದೆಯೋ ಅವುಗಳನ್ನು ಹೊರಗಡೆ ಬಿಸಾಡ್ರಿ ಎಂಬುದಾಗಿ. These so many things, no, we practice as if it is like a Bible. ಮತ್ತು ಎಷ್ಟೋ ವಿಷಯಗಳನ್ನು ನಾವು ಈ ರೀತಿ ನಾವು ಪ್ರಾಕ್ಟೀಸ್ ಮಾಡ್ತೀವಂದ್ರೆ ಅದು ಬೈಬಲ್ ಅಂತೆ ಮಾಡ್ತೇವೆ. My mother told, till death I will follow. ನನ್ನ ತಾಯಿ ಹೇಳಿದ್ದಾಳೆ, ಸಾಯ ತನಕ ನಾನು ಇದನ್ನು ಹಿಂಬಾಲಿಸಬೇಕು. Who told your mother? ನಿನ್ನ ತಾಯಿಗೆ ಯಾರು ಹೇಳಿದ್ರು? My grandmother told. ನನ್ನ ಅಜ್ಜಿ ಹೇಳಿದಳು. She said at the time of marriage, when you get the salary, no, first go give in your wife's hand. ಆಕೆ ಹೇಳಿದ್ದಾಳೆ, ಮದುವೆ ಸಮಯದಲ್ಲಿ ಸಂಬಳ ಬಂದಾಗ, ಪಗಾರ್ ಬಂದಾಗ ಮೊದಲು ಹೋಗಿ ನಿನ್ನ ಹೆಂಡತಿ ಕೈಗೆ ಕೊಡಬೇಕು. Hello, ಅಜ್ಜಿ ಕಹಾನಿ is right or wrong? ಅದು ಅವ್ರು ಹೇಳಿದ್ದು ಸರಿನಾ ತಪ್ಪ? Actually, ulta ladies should, there is nothing like, you, me, all husband and wife together should spend money. ಅಲ್ಲಿ ಯಾರು ಒಬ್ಬರೊಬ್ಬರು ಇದಲ್ಲ, ಆದ್ರೆ ಇಬ್ಬರು ಸೇರಿ ಅವ್ರು ಒಟ್ಟಾಗಿ ಖರ್ಚು ಮಾಡಬೇಕು. Rather, I tell ladies, better when you get salary, give in your husband's hand. ಉತ್ತಮ ಹೇಳ್ತೇನೆ, ಸ್ತ್ರೀಯರೇ ಮತ್ತು ನಿಮಗೆ ಸಂಬಳ ಬಂದಾಗ ಉತ್ತಮ ನಿಮ್ಮ ಗಂಡಂದರ ಕೈಯಲ್ಲಿ ಕೊಡ್ರಿ. Pray for wisdom of God to operate on him. ಮತ್ತು ದೇವರ ಜ್ಞಾನಕ್ಕಾಗಿ ಪ್ರಾರ್ಥಿಸಿರಿ, ಅವರು ಜ್ಞಾನದಿಂದ ಉಪಯೋಗಿಸುವಂತೆ. All that wrong stuffs, when it fills it, then it is difficult for you. ಮತ್ತು ಎಲ್ಲ ತಪ್ಪಾದ ಒಂದು ಕಥೆಗಳು, ವಿಷಯಗಳು ನಿಮ್ಮ ತಲೆಯಲ್ಲಿ ಹೋಗುವಾಗ ಅದು ತಪ್ಪಾಗಿ ನಡೆಸುತ್ತದೆ. Then he says, ನಂತರ ಹೇಳ್ತಾನೆ, exercise thyself rather unto godliness. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಲಾಭಕರವಾಗಿದೆ. Train, verse 6 only, 7 only. Reject that old lady stories. ನೀನು ದೇವ ಭಕ್ತಿಯನ್ನು ಅಭ್ಯಾಸ ಮಾಡಿಕೋ. Hallelujah. Hallelujah. Train yourself to be godly. ನೀನು ದೇವ ಭಕ್ತಿಯನ್ನು ಅಭ್ಯಾಸ ಮಾಡಿಕೋ. Say in English, train yourself to be godly. ದೇವ ಭಕ್ತನಾಗಿರುವಂತೆ ನಿನ್ನನ್ನು ನೀನು ತರಬೇತಿ ಮಾಡಿಕೋ. Say, I will train myself to be godly. ನಾನು ಭಕ್ತಿ ಉಳ್ಳವನಾಗಿರುವಂತೆ ನನ್ನನ್ನು ನಾನು ತರಬೇತಿ ಮಾಡಿಕೊಳ್ತೇನೆ. This is training. ಇದು ತರಬೇತಿಯಾಗಿದೆ. Training is not magic. ತರಬೇತಿ ಅನ್ನುವುದು ಸುಮ್ಮನೆ ಜಾದು ಆಗಲ್ಲ. Training is not 1 second. ಮತ್ತು ತರಬೇತಿ ಅನ್ನುವುದು ಒಂದು ಕ್ಷಣದಲ್ಲಿ ಆಗಲ್ಲ. Training is consistent. It takes time.
we have to keep doing it. ತರಬೇತಿ ಅನ್ನುವಂಥದ್ದು ಅದು ಸತತವಾಗಿ ಕಲಿಯುವಂಥದ್ದು ನಾವು ಮಾಡಬೇಕು. Then Paul is insisting about godliness. ಮತ್ತು ಪೌಲನು ಇಲ್ಲಿ ಭಕ್ತಿಯ ಬಗ್ಗೆ ಒತ್ತಾಗಿ ಹೇಳ್ತಾ ಇದ್ದಾನೆ. Then he is telling, ನಂತರ ಆತನು ಹೇಳ್ತಾನೆ, bodily exercise profits. ಮತ್ತು ದೇಹದ ಒಂದು ಎಕ್ಸರ್ಸೈಸ್ಗಳು ಅದು ಸ್ವಲ್ಪ ಮಟ್ಟಿಗೆ ಲಾಭ ಇದೆ. But godliness has a more profit. ಆದ್ರೆ ಭಕ್ತಿ ಹೆಚ್ಚಾಗಿ ಲಾಭ ಇದೆ. For all things it has a profit. ಎಲ್ಲ ವಿಷಯಗಳಿಗಾಗಿ ಲಾಭ ಇದೆ. You understand what I'm saying now? ನಾಡಿದ ಅರ್ಥ ಆಗ್ತಿದೆ ನಿಮಗೆ? See, bodily exercise also is needed. ಈಗ ನಾವು ಎಕ್ಸರ್ಸೈಸ್ ಮಾಡೋದು ಅದು ಬೇಕು. But godliness has a more profit. ಆದ್ರೆ ಭಕ್ತಿ ಹೆಚ್ಚು ಲಾಭ ಉಳ್ಳದಾಗಿದೆ. And it says godliness is profitable unto all things. ಅಲ್ಲಿ ಹೇಳ್ತದೆ ದೇವ ಭಕ್ತಿಯಾದರೂ ಎಲ್ಲ ವಿಧದಲ್ಲಿಯೂ ಲಾಭಕರವಾದದ್ದು. Say in English, godliness is profitable unto all things. ಭಕ್ತಿಯಾದರೂ ಎಲ್ಲ ವಿಧದಲ್ಲಿಯೂ ಲಾಭಕರವಾದದ್ದು. All things means what? ಎಲ್ಲ ವಿಷಯಗಳು ಎಲ್ಲ ವಿಧ ಅಂದ್ರೆ ಏನು? It is there in that scripture only. It is there. ಆ ವಾಕ್ಯದಲ್ಲೇ ಇದೆ. It says, having the promise of the life that now is and of that which is to come. ಅದಕ್ಕೆ ಈಗಲೂ ಮುಂದೆಯೂ ಜೀವ ವಾಗ್ದಾನ ಉಂಟು. Hallelujah. Hallelujah. Meaning is, now listen. ಅದರ ಅರ್ಥ ಏನಂದ್ರೆ ಕೇಳ್ರಿ. I am talking about faith without action is dead. ನಾನು ಕಲಿಸುವಂತ ಬೋಧನೆ ಅಂದ್ರೆ ಕಾರ್ಯವಿಲ್ಲದ ನಂಬಿಕೆ ಸತ್ತದ್ದಾಗಿದೆ ಎಂಬುದಾಗಿ. People think grace means I have no role. ಮತ್ತು ಎಲ್ಲರೂ ಜನರು ಯೋಚನೆ ಮಾಡ್ತಾರೆ ಕೃಪೆ ಅಂದ್ರೆ ನನ್ನ ಭಾಗನೇ ಇಲ್ಲ. Godliness, ಭಕ್ತಿ is very important. ಅದು ಬಹಳ ಪ್ರಾಮುಖ್ಯ. It has a more profit. ಮತ್ತು ಅದಕ್ಕೆ ಹೆಚ್ಚಾದ ಲಾಭ ಇದೆ. For the promise it has for now and for eternity. ಮತ್ತು ಅದು ಈಗಲೂ ಮತ್ತು ಮುಂದೆಯೂ ಅದಕ್ಕೆ ಜೀವ ವಾಗ್ದಾನ ಉಂಟು. See, this bodily exercise has a profit for what? ಮತ್ತು ಈ ದೈಹಿಕವಾಗಿ ನಾವು ಎಕ್ಸರ್ಸೈಸ್ ಮಾಡೋದ್ರಿಂದ ಏನ್ ಲಾಭ ಇದೆ? Maybe walking, jogging and all, gym you are going for what? ನಾವು ವಾಕಿಂಗ್ ಮಾಡುವುದಾಗ್ಲಿ ಮತ್ತು ಓಡುವುದಾಗ್ಲಿ ಜಿಮ್ ಮಾಡುವುದಾಗ್ಲಿ ಏನ್ ಲಾಭ ಇದೆ? This is temporary. ಅದು ತಾತ್ಕಾಲಿಕವಾಗಿದೆ. As long as you live in this earth it is useful. ಮತ್ತು ಎಲ್ಲಿ ತನಕ ಭೂಮಿ ಮೇಲೆ ವಾಸ ಮಾಡ್ತಿರೋ ಅಲ್ಲಿ ತನಕ ಅದು ಉಪಯೋಗ ಇದೆ. But if you concentrate only on this exercise and reject godliness, I'll tell you, this is a real danger. ಮತ್ತು ಬರೇ ನೀವು ಎಕ್ಸರ್ಸೈಸ್ ಮಾಡ್ತಾ ಎಕ್ಸರ್ಸೈಸ್ ಮಾಡ್ತಾ ಇರುವುದಾದ್ರೆ ಈ ಭಕ್ತಿಯನ್ನು ತಿರಸ್ಕಾರ ಮಾಡುವುದಾದ್ರೆ ಅದು ಬಹಳ ಅಪಾಯ ಆಗಿದೆ. Many good bodybuilders die very soon. ಅನೇಕ ಒಳ್ಳೆ ಬಾಡಿ ಬಿಲ್ಡರ್ಗಳು ಬೇಗ ಸತ್ತಿದ್ದಾರೆ. Very nice people, suddenly cardiac arrest. ಮತ್ತು ಎಷ್ಟೋ ಚೆನ್ನಾಗಿರುವಂತವರು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. We should balance. We need bodily exercise. ನಮಗೆ ಎಕ್ಸರ್ಸೈಸ್ ಬೇಕು. Godliness also is important. ಭಕ್ತಿ ಕೂಡ ಬಹಳ ಪ್ರಾಮುಖ್ಯ. Godliness means what? ಭಕ್ತಿ ಅಂದ್ರೆ ಏನು? What do you understand? ಭಕ್ತಿ ಅಂದ್ರೆ ಏನು? What? ಭಕ್ತಿನ ಏನು? ಚಪ್ಪಲ್ ಬಿಟ್ಟು ಬರಬೇಕು. What is godliness? ಭಕ್ತಿ ಅಂದ್ರೆ ಏನು? Very simple. Prayer, Bible reading, worship. ಬಹಳ ಸುಲಭ. ಪ್ರಾರ್ಥನೆ ಮಾಡುವುದು, ಬೈಬಲ್ ಓದುವುದು, ಆರಾಧನೆ ಮಾಡುವುದು. These are all godliness. Even coming to church is a godliness, act of godliness. ಸಭೆಗೆ ಬರುವಂತದ್ದು ಇದು ಕೂಡ ಭಕ್ತಿ ಆಗಿದೆ. Very simple. ಬಹಳ ಸುಲಭ. Hallelujah. Hallelujah. Now listen. ಕೇಳ್ರಿ. Grace provides it. ಕೃಪೆಯು ಅದನ್ನು ಕೊಟ್ಟಿದೆ. By faith you have to take. ನಾವು ನಂಬಿಕೆಯಿಂದ ತೆಗೆದುಕೊಳ್ಳಬೇಕು. That is not excuse for you not to pray. ಮತ್ತು ಅವುಗಳು ನಿಮಗೆ ನೆವಗಳಾಗಿರಬಾರ್ದು ಪ್ರಾರ್ಥನೆ ಮಾಡದಂತೆ. Anyhow God gave blessing, no? ದೇವರು ಮೊದಲೇ ಆಶೀರ್ವಾದ ಕೊಟ್ಟಿದ್ದಾನಲ್ಲ. Why we pray? ಯಾಕೆ ಪ್ರಾರ್ಥನೆ ಮಾಡಬೇಕು? Because we pray. We want something. We go and God give me. ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡಿದಾಗ ದೇವರೇ ಕೊಡು ಎಂಬುದಾಗಿ ಹೇಳ್ತೇವೆ. ಅದಕ್ಕೆ ಪ್ರಾರ್ಥನೆ ಮಾಡಬೇಕು. Like ಕಿರಾಣ ಶಾಪ್, how we write a list, like that prayer also we write a list and go. ಮತ್ತು ಕಿರಾಣ ಶಾಪ್ಗೆ ಹೋಗುವಾಗ ಹೇಗೆ ಒಂದು ಪಟ್ಟಿ ಮಾಡಿ ನಾವು ಬರೆದುಕೊಂಡು ಹೋಗ್ತೇವೋ ಅದರಂತೆ ಪ್ರಾರ್ಥನೆಗೆ ಕೂಡ ಒಂದು ಪಟ್ಟಿ ಮಾಡಿ ಹೋಗ್ತೇವೆ. Now God has given everything. ಈಗ ದೇವರು ಎಲ್ಲ ಕೊಟ್ಟಿದ್ದಾನೆ. No list, no prayer. ಈಗ ಯಾವುದೇ ಪಟ್ಟಿ ಇಲ್ಲ, ಯಾವುದೇ ಪ್ರಾರ್ಥನೆ ಇಲ್ಲ. Hello. Prayer is not asking. ಪ್ರಾರ್ಥನೆ ಅನ್ನುವಂಥದ್ದು ಕೇಳುವಂಥದ್ದಲ್ಲ. Prayer is a love time with God.
ಪ್ರಾರ್ಥನೆ ಅನ್ನುವಂಥದ್ದು ದೇವರೊಂದಿಗೆ ಪ್ರೀತಿಯ ಸಮಯ ಕಳೆಯುವುದಾಗಿದೆ. I love him. ನಾನು ಆತನಿಗೆ God ಪ್ರೀತಿಸುತ್ತೇನೆ. is my father. ದೇವರು ನನ್ನ He ತಂದೆಯಾಗಿದ್ದಾನೆ. has put a Holy Spirit in me. ನನ್ನ ಪವಿತ್ರಾತ್ಮ ನನ್ನ ಒಳಗಡೆ ಹಾಕಿದ್ದಾನೆ. Why he has put Holy Spirit? ಯಾಕೆ ಪವಿತ್ರಾತ್ಮನನ್ನು ಒಳಗಡೆ ಹಾಕಿದ್ದಾನೆ? I can call him Abba Father. ನಾನು ಆತನಿಗೆ ಅಪ್ಪ ತಂದೆ ಎಂದು ಕೂಗುವಂತೆ. Christianity is not a religion. ಕ್ರೈಸ್ತತ್ವವು ಧಾರ್ಮಿಕ ಅಲ್ಲ. Christianity means, Christian means he should have a relationship with God. ಕ್ರೈಸ್ತತ್ವ ಅಂದ್ರೆ ಆತನು ದೇವರೊಂದಿಗೆ ಇಟ್ಟುಕೊಳ್ಳುವಂತ ಸಂಬಂಧವಾಗಿದೆ. Hallelujah. Hallelujah. When I got saved, ನಾನು ರಕ್ಷಣೆ ಹೊಂದಿದಾಗ, I got saved in my house. ನಾನು ನನ್ನ ಮನೆಯಲ್ಲೇ ರಕ್ಷಣೆ ಹೊಂದಿದೆ. I asked some people how to pray. ನಾನು ಕೆಲವರಿಗೆ ಕೇಳಿದೆ ಹೇಗೆ ಪ್ರಾರ್ಥಿಸಬೇಕು. Because when you see these Christians praying, we get tremble now. So when they pray in English, the tone changes, voice changes, everything changes. ಮತ್ತು ಕೆಲವು ಸಾರಿ ಕ್ರೈಸ್ತರು ಪ್ರಾರ್ಥಿಸುವಾಗ ಮತ್ತು ಅವರು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಅವರ ಒಂದು ಟೋನ್ ಬೇರೆ ಆಗ್ತದೆ, ಒಂದು ಸ್ವರನೇ ಬೇರೆ ಆಗ್ಬಿಡ್ತದೆ. Suddenly they will talk like a different person. ತಕ್ಷಣ ಬೇರೆ ತರ ಅವರು ಮಾತಾಡ್ತಾರೆ. The one man said, all those things don't want for you, by heart Lord's prayer. ಮತ್ತು ಒಬ್ಬ ನನಗೆ ಹೇಳ್ದ, ಇವೆಲ್ಲ ನಿನಗೆ ಬೇಡ, ಸುಮ್ಮನೆ ನೀನು ಪರಲೋಕ ಪ್ರಾರ್ಥನೆ ಬಾಯ್ಪಾಟ್ ಮಾಡು. I said, Lord's prayer I know it before born again only. ಮತ್ತು ನಾನು ಹೇಳಿದೆ, ಪರಲೋಕ ಪ್ರಾರ್ಥನೆ ನನ್ನ ರಕ್ಷಣೆ ಹೋದಕ್ಕಿಂತ ಮುಂಚೆನೆ ಗೊತ್ತು. Very easy, ಅದು ಬಹಳ ಸುಲಭ. It takes only 2 minutes. 2 ನಿಮಿಷದಲ್ಲಿ ಮುಗ್ತದೆ. Our Father thou art in heaven, ಪಡ over, amen. ಪರಲೋಕದಲ್ಲಿ ನಮ್ಮ ತಂದೆ ಅಂತ ಅದು 2 ನಿಮಿಷದಲ್ಲಿ ಮುಗಿದು ಬಿಡ್ತದೆ. So now I am confident. ಈಗ ನನಗೆ ಬಹಳ ಭರವಸೆ ಇದೆ. I started going for all meetings. ನಾನು ಎಲ್ಲ ಕೂಟಗಳಿಗೆ ಹೋಗ್ತಾ ಇದ್ದೆ. Whenever they say Lord's prayer, loudly I will tell. ಪರಲೋಕ ಪ್ರಾರ್ಥನೆ ಹೇಳುವಾಗ ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೆ. Because I know it. ಯಾಕಂದ್ರೆ ನನಗೆ ಗೊತ್ತು. Every function they was telling. ಎಲ್ಲ ಕಾರ್ಯಕ್ರಮಗಳು ಹೇಳ್ತಾ ಇದ್ದಾರೆ. On the house dedication they told. ಒಂದು ಮನೆ ಡೆಡಿಕೇಶನ್ ಮಾಡ್ತಿದ್ರು, ಅಲ್ಲಿ ಪ್ರಾರ್ಥನೆ ಮಾಡಿದ್ರು. One burial service. ಒಂದು ದಿನ ಶವ ಸಂಸ್ಕಾರ ಇದೆ. They say let's ಸಮಾಧಿ ಮಾಡ್ತಾ ಇದ್ದಾರೆ. Lord's prayer. ಅವ್ರು ಹೇಳಿದ್ರು ಪರಲೋಕ ಪ್ರಾರ್ಥನೆ ಹೇಳೋಣ. As usual I started loudly. ಮತ್ತು ನಾನು ಸಹ ಗಟ್ಟಿಯಾಗಿ ಹೇಳ್ತಾ ಇದ್ದೆ. Suddenly I thought, ತಕ್ಷಣ ನಾನು ಅನ್ಕೊಂಡೆ, I am standing in front of a coffin. ನಾನು ಈ ಶವದ ಪೆಟ್ಟಿಗೆ ಮುಂದೆ ಇದ್ದೇನೆ. I'm telling God, give me daily bread. ದೇವರಿಗೆ ಕೇಳ್ತಾ ಇದ್ದೇನೆ, ದೇವರೇ ನನಗೆ ಅನುದಿನದ ಆಹಾರ ಅನುಗ್ರಹಿಸು. Hello. What dead body and daily bread has a connection? ಈ ಅನುದಿನದ ಊಟಕ್ಕೂ ಮತ್ತು ಆ ಸತ್ತಂತ ದೇಹಕ್ಕೂ ಏನ್ ಸಂಬಂಧ ಇದೆ? We are like parrot, we are trained to talk. ನಾವು ಗಿಳಿಯಂತೆ ಇದ್ದೇವೆ. ನಾವು ಮಾತಾಡುವುದಕ್ಕಾಗಿ ತರಬೇತಿ ಹೊಂದಿದ್ದೇವೆ. In fact, I taught about Lord's prayer in the church. ನಾನು ಸಭೆಯಲ್ಲಿ ಕೂಡ ಪರಲೋಕ ಪ್ರಾರ್ಥನೆಯನ್ನು ಕಲಿಸಿದ್ದೇನೆ, ಕೇಳ್ರಿ. That is not for reciting it. ಅದು ಸುಮ್ಮನೆ ಹಿಂಗೆ ಹೇಳುವಂತದ್ದಲ್ಲ. Because even the name of Jesus is not there in that. ಯಾಕಂದ್ರೆ ಅದರಲ್ಲಿ ಯೇಸುವಿನ ಹೆಸರು ಕೂಡ ಇಲ್ಲ. The purpose the Lord taught disciples before resurrection is he is teaching them how to pray. ಮತ್ತು ಆತನು ಪುನರುತ್ಥಾನವಾಗುವುದಕ್ಕಿಂತ ಮುಂಚೆ ಅದನ್ನು ಕಲಿಸಿರುವಂತ ಉದ್ದೇಶ ಏನೆಂದರೆ ಆತನು ಅವರಿಗೆ ಹೇಳ್ತಾ ಇದ್ದಾನೆ ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ. The Lord's prayer, there are 6 different points. ಮತ್ತು ಪರಲೋಕ ಪ್ರಾರ್ಥನೆಯಲ್ಲಿ 6 ವಿಧಾನಗಳಿದೆ. Each point if you take 10 minutes you can pray. ಮತ್ತು ಒಂದೊಂದು ಪಾಯಿಂಟ್ ನಾವು ತೆಗೆದುಕೊಳ್ಳುವುದಾದ್ರೆ 10 ನಿಮಿಷಕ್ಕಿಂತ ಹೆಚ್ಚಾಗಿ ಪ್ರಾರ್ಥಿಸಬಹುದು. Minimum 1 hour you can pray by using Lord's prayer. ಆ ಪರಲೋಕ ಪ್ರಾರ್ಥನೆ ಉಪಯೋಗಿಸಿ ಕನಿಷ್ಠ ಪಕ್ಷ 1 ತಾಸುಗಿಂತ ಹೆಚ್ಚಾಗಿ ಪ್ರಾರ್ಥಿಸಬಹುದು. If you are baptized with the Holy Spirit, ನೀವು ಪವಿತ್ರಾತ್ಮನ ನೀವು ದೀಕ್ಷಾಸ್ನಾನ ಪಡೆದುಕೊಂಡವರಾಗಿದ್ದರೆ, if you are praying in tongues, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವವರಾಗಿರುವುದಾದರೆ, the same pattern you can pray for 6 hours. ಅದೇ ಒಂದು ಪರಲೋಕದ ಪ್ರಾರ್ಥನೆಯ ಒಂದು ಶೈಲಿಯಿಂದ 6 ತಾಸು ಪ್ರಾರ್ಥಿಸಬಹುದು. Hallelujah. Hallelujah. So 2 minutes prayer doesn't help. ಆ 2 ನಿಮಿಷ ಪ್ರಾರ್ಥನೆ ಸಹಾಯ ಮಾಡುವುದಿಲ್ಲ. How many parents are there? Can I see your hand? ಈಗ ಎಷ್ಟು ಜನ ತಂದೆ ತಾಯಿಗಳಿದ್ದೀರಿ? ನಿಮ್ಮ ಕೈಗಳು ನೋಡಬಹುದಾ? Your son talks with you for 2 minutes. ನಿಮ್ಮ ಮಗನು 2 ನಿಮಿಷ ನಿಮ್ಮೊಟ್ಟಿಗೆ ಮಾತಾಡ್ತಾನೆ. Your daughter says only 2 minutes I'll talk with you. ನಿಮ್ಮ ಮಗಳು ಹೇಳ್ತಾಳೆ 2 ನಿಮಿಷ ಮಾತ್ರ ಮಾತಾಡ್ತೇನೆ. Will you be happy? ನಿಮಗೆ ಸಂತೋಷವಾಗ್ತದಾ? Christians don't know. God is Father, 2 minutes I will talk over. God, you be in heaven, I'll be here. ಮತ್ತು ಕ್ರೈಸ್ತರಿಗೆ ಗೊತ್ತೇ ಇಲ್ಲ, ದೇವರು ನನ್ನ ತಂದೆಯಾಗಿದ್ದಾನೆ, ದೇವರೇ 2 ನಿಮಿಷ ಪ್ರಾರ್ಥನೆ ಮಾಡ್ತೇನೆ, ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೇನೆ ಎಂಬುದಾಗಿ ಹೇಳ್ತಾರೆ. It's not about that. It is about love. It's all about love. That love in your heart will drive you to go
spend time with him, worship him, talk with him. ಮತ್ತು ಇದು ಆ ರೀತಿಯಾದ ಪ್ರಾರ್ಥನೆಯ ಬಗ್ಗೆ ಹೇಳ್ತಾ ಇಲ್ಲ, ಆದರೆ ಈ ಒಂದು ಪ್ರಾರ್ಥನೆ ಅನ್ನುವಂಥದ್ದು ಅದು ಪ್ರೀತಿಯ ಸಮಯವಾಗಿದೆ. ನಮ್ಮ ಒಳಗಡೆ ಇರುವಂತ ಪ್ರೀತಿ ಆತನಿಗೆ ಆರಾಧಿಸುವುದಕ್ಕಾಗಿ, ಆತನಿಗೆ ಪ್ರಾರ್ಥಿಸುವುದಕ್ಕಾಗಿ, ಆತನೊಂದಿಗೆ ಸಮಯವನ್ನು ಕಳೆಯುವುದಕ್ಕಾಗಿ ನಮ್ಮನ್ನು ಒತ್ತಾಯ ಪಡಿಸಿಕೊಂಡು ತೆಗೆದುಕೊಂಡು ಹೋಗ್ತದೆ. If you are born again child of God, you should have a love to spend time with God. ನೀವು ಹೊಸದಾಗಿ ಹುಟ್ಟಿರುವಂತ ನೀವು ದೇವರ ಮಕ್ಕಳಾಗಿರುವುದಾದ್ರೆ ನಿಮ್ಮ ಒಳಗಡೆ ಸಮಯ ಕಳೆಯುವುದಕ್ಕಾಗಿ ಪ್ರೀತಿ ಇರಬೇಕು. If that love to spend time with God is not there, something very serious. ದೇವರೊಟ್ಟಿಗೆ ಸಮಯ ಕಳೆಯುವಂತ ಪ್ರೀತಿ ನಿಮ್ಮ ಒಳಗಡೆ ಇಲ್ಲ ಅಂದ್ರೆ ಅದು ಬಹಳ ಗಂಭೀರವಾದಂತ ವಿಷಯವಾಗಿದೆ. When that love is there, people doesn't matter, television doesn't matter, nothing matters. You will separate yourself, spend time alone with him. ಆ ಪ್ರೀತಿ ನಿಮ್ಮಲ್ಲಿ ಒಳಗಡೆ ಇರುವಾಗ ಯಾವುದೇ ಸಮಯ ಗೊತ್ತಾಗದೆ ಮತ್ತು ಯಾವುದೇ ಟಿವಿ ಯಾವುದನ್ನು ನೋಡದೆ ನಿಮ್ಮನ್ನು ನೀವು ಬೇರ್ಪಡಿಸಿಕೊಂಡು ಹೋಗಿ ನೀವು ಪ್ರಾರ್ಥನೆಯಲ್ಲಿ ಸಮಯ ಕಳಿತೀರಿ. That love will drive you. ಆ ಪ್ರೀತಿ ನಿಮಗೆ ಒತ್ತಾಯ ಪಡಿಸುತ್ತದೆ. You know, I accepted Jesus in my house. ಮತ್ತು ನನ್ನ ಮನೆಯಲ್ಲೇ ನಾನು ಯೇಸುವನ್ನು ಸ್ವೀಕಾರ ಮಾಡಿದೆ. I called him into the heart. ನನ್ನ ಹೃದಯದಲ್ಲಿ ಆತನಿಗೆ ಕರೆದೆ. From the day one, ಆ ಮೊದಲನೇ ದಿನದಿಂದ I don't know, I love to spend time with God. ನಾನು ಆತನೊಟ್ಟಿಗೆ ಸಮಯ ಕಳೆಯುವುದಕ್ಕಾಗಿ ನಾನು ಹೆಚ್ಚಾಗಿ ಪ್ರೀತಿಸ್ತೇನೆ. I didn't go to church. ನಾನು ಸಭೆಗೆ ಹೋಗ್ಲಿಲ್ಲ. Nobody told me. ಯಾರು ಹೇಳಲಿಲ್ಲ. One thing I know, ಒಂದು ವಿಷಯ ನನಗೆ ಗೊತ್ತು. now Jesus has come into my heart. ಈಗ ಯೇಸು ನನ್ನ ಒಳಗಡೆ ಬಂದಿದ್ದಾನೆ. My sins are washed by the blood of Jesus. ನನ್ನ ಪಾಪಗಳು ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟಿದೆ. I love Jesus. ನಾನು ಯೇಸುವನ್ನು ಪ್ರೀತಿಸ್ತೇನೆ. I will spend time with Jesus. ನಾನು ಯೇಸುನೊಟ್ಟಿಗೆ ಸಮಯ ಕಳೆಯುತ್ತೇನೆ. All I had is one Bible. ಮತ್ತು ನನಗೆ ಇರುವಂತದ್ದು ಒಂದೇ ಇತ್ತು, ಅದು ಬೈಬಲ್ ಆಗಿತ್ತು. When I read Bible, my mother will shout. ನಾನು ಬೈಬಲ್ ಓದುವಾಗ ನನ್ನ ತಾಯಿ ಒದರ್ತಾ ಇದ್ಳು. My brothers will shout at me. ನನ್ನ ಅಣ್ಣಂದ್ರು ಒದರ್ತಾ ಇದ್ರು. I wait till everybody sleeps. ನಾನು ಎಲ್ಲರೂ ಮಲಗುವ ತನಕ ನಾನು ಕಾಯ್ತಾ ಇದ್ದೆ. When I was reading Bible, ನಾನು ಬೈಬಲ್ ಓದ್ತಾ ಇರುವಾಗ one friend of mine gave the Bible and said, read New Testament, better for you. ಮತ್ತು ನನ್ನ ಒಬ್ಬ ಸ್ನೇಹಿತನು ಆತನು ಹೇಳಿದ ಹೊಸ ಒಡಂಬಡಿಕೆ ಓದು ಎಂಬುದಾಗಿ. And I start reading. ನಾನು ಓದ್ತಾ ಇರುವಾಗ I came to the Gospel of John. ನಾನು ಯೋಹನ ಬರೆದ ಪುಸ್ತಕ ಸುವಾರ್ತೆಗೆ ಬಂದೆ. I read. ನಾನು ಅದನ್ನು ಓದಿದೆ. Jesus says, you are my friend if you obey my commandments. ಯೇಸು ಹೇಳ್ತಾನೆ, ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದ್ರೆ ನೀವೇ ನನ್ನ ಸ್ನೇಹಿತರು ಎಂಬುದಾಗಿ. That time I don't know Father, Son and the Holy Spirit. ಆ ಸಮಯದಲ್ಲಿ ನನಗೆ ತಂದೆ ಮಗ ಪವಿತ್ರಾತ್ಮನ ಬಗ್ಗೆ ಕೂಡ ಗೊತ್ತಿಲ್ಲ. I know Jesus spoke with me. ನನಗೆ ಗೊತ್ತು ಯೇಸು ಮಾತಾಡ್ತಾನೆ ಎಂಬುದಾಗಿ. He is my friend. ಆತ ನನ್ನ ಸ್ನೇಹಿತನಾಗಿದ್ದಾನೆ. So I will wait, when can I meet this friend? ಮತ್ತು ನಾನು ಕಾಯ್ತಾ ಇದ್ದೆ ಈ ಸ್ನೇಹಿತನಿಗೆ ಯಾವಾಗ ನಾನು ಭೇಟಿಯಾಗಲಿ ಎಂಬುದಾಗಿ. How I can spend time alone with my friend? ನಾನು ಹೇಗೆ ಒಬ್ಬಂಟಿಕನಾಗಿ ನನ್ನ ಸ್ನೇಹಿತನೊಂದಿಗೆ ಸಮಯ ಕಳೆಯಲಿ ಎಂಬುದಾಗಿ. All that prayer I knew is ಮತ್ತು ನನಗೆ ಅದಕ್ಕಿಂತ ಮುಂಚೆ ಗೊತ್ತಿರುವಂತ ಪ್ರಾರ್ಥನೆ ಏನೆಂದರೆ, talk with God as if I'm talking with my own friend. ನನ್ನ ಸ್ವಂತ ಸ್ನೇಹಿತನೊಂದಿಗೆ ಮಾತನಾಡುವಂತೆ ಮಾತಾಡುವುದು. I will talk with him. ನಾನು ಆತನೊಟ್ಟಿಗೆ ಮಾತಾಡ್ತಾ ಇದ್ದೆ. When he reads Bible, he talks. ನಾನು ಬೈಬಲ್ ಓದ್ತಾ ಇರುವಾಗ ಆತನ ಮಾತಾಡ್ತಾ ಇದ್ದ. Then I understood I have to go to church. ನಂತರ ನನಗೆ ಅರ್ಥ ಆಯ್ತು ನಾನು ಸಭೆಗೆ ಹೋಗ್ಬೇಕು. Then I started going to church. ನಾನು ಸಭೆಗೆ ಹೋಗುವುದಕ್ಕೆ ಪ್ರಾರಂಭಿಸಿದೆ. I tell you, this is a relationship. ಇದು ಸಂಬಂಧವಾಗಿದೆ. Solomon says, ಸೊಲೊಮೋನನು ಹೇಳ್ತಾನೆ, the love what we have for him in our heart is like a fire. The floods of many water cannot quench it. ಸೊಲೊಮೋನನು ಹೇಳ್ತಾನೆ, ನಮ್ಮ ಹೃದಯದಲ್ಲಿರುವಂತ ಪ್ರೀತಿ ಅದು ಜ್ವಾಲೆಯಂತೆ ಇದೆ. ಅನೇಕ ಸಾಗರದ ಒಂದು ನೀರು ಕೂಡ ಅದನ್ನು ತಣ್ಣಗಾಗಿ ಮಾಡಕ್ಕಾಗಲ್ಲ. Are you with me? ನನ್ನೊಟ್ಟಿಗಿದ್ದೀರಾ? I'm asking you, do you really have that desire, that love? I want to spend time alone with God. Do you have it? ನಾನು ನಿಮಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ, ನಿಜವಾಗ್ಲೂ ನಿಮ್ಮ ಒಳಗಡೆ ಆಸೆ ಇದೆಯಾ, ಪ್ರೀತಿ ಇದೆಯಾ, ನಾನು ಆತನೊಂದಿಗೆ ಸಮಯ ಕಳಿಬೇಕು ಎಂಬುದಾಗಿ? If that is not there, ಅದು ಇಲ್ಲ ಅಂದ್ರೆ two things it shows. ಎರಡು ವಿಷಯಗಳು ಅದು ತೋರಿಸ್ತದೆ. If it is not there, I doubt your salvation. ಅದು ಇಲ್ಲ ಅಂದ್ರೆ ನಿಮ್ಮ ರಕ್ಷಣೆಯ ಬಗ್ಗೆ ಸಂಶಯ ಹುಟ್ಟುತ್ತದೆ. If it was there, now it is not there. ಅದು ಮೊದಲಿತ್ತು ಈಗ ಇಲ್ಲ ಅಂದ್ರೆ, let me show you. ನಾನು ನಿಮಗೆ ತೋರಿಸ್ತೇನೆ. What is your condition?
ನಿಮ್ಮ ಸ್ಥಿತಿ ಏನಾಗಿದೆ? Come with me to Revelation 2nd chapter. ಪ್ರಕಟಣೆ 2ನೇ ಅಧ್ಯಾಯ verse 2 to 5. It's about the church of Ephesus. Jesus is speaking. ಇದು ಎಫೆಸ ಸಭೆಯ ಬಗ್ಗೆ ಯೇಸು ಮಾತಾಡ್ತಾ ಇದ್ದಾನೆ. I know your works and your labor and your patience, how thou canst bear them which are evil. Thou hast tried them which say they are apostles and are not, and hast found them liars, and hast borne, and hast patience, and for my name's sake hast labored, and has not fainted. Nevertheless, I have somewhat against thee, because thou hast left thy first love. Remember therefore from whence thou art fallen, and repent, and do the first works, or else I will come unto thee quickly, I'll remove thy candlestick out of his place, except thou repent. ನಿನ್ನ ಕ್ರಿಯೆ ಪ್ರಯಾಸ ಸಹನೆಯನ್ನು ಬಲ್ಲೆನು, ನೀನು ದುರುಳನ್ನು ಸಹಿಸಲಾರೆ. ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿರುವೆ. ನೀನು ತಾಳ್ಮೆಯಿಂದ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಆದರೂ ನೀನು ನಿನ್ನ ಮೊದಲಿನ ಪ್ರೀತಿಯನ್ನು ಬಿಟ್ಟಿದ್ದಿ ಎಂದು ನಿನ್ನ ವಿರುದ್ಧವಾಗಿ ತಿಳಿಸುತ್ತೇನೆ. Continue. ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ಜ್ಞಾಪಿಸಿಕೊಂಡು ಪಶ್ಚಾತ್ತಾಪ ಪಡು. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನಿನ್ನ ಮನಸ್ಸನ್ನು ಪರಿವರ್ತನೆ ಹೊಂದಿದರೆ ನಾನು ಬಂದು, ನಿನ್ನ ಮನಸ್ಸು ಪರಿವರ್ತನೆ ಹೊಂದದೇ ಇದ್ದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. Now look here. ಈ ಕಡೆ ನೋಡ್ರಿ. All of you look here. ಎಲ್ಲರೂ ಈ ಕಡೆ ನೋಡ್ರಿ. This is prophecy. ಇದು ಪ್ರವಾದನೆಯಾಗಿದೆ. Revelation 2nd chapter and 3rd chapter, what is written for 7 churches is a warning. ಪ್ರಕಟಣೆ 2ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆಯೋ ಅದು ಸಭೆಗಳಿಗೆ ಎಚ್ಚರಿಕೆಯಾಗಿದೆ. The words of Jesus. ಇದು ಯೇಸುವಿನ ಮಾತುಗಳಾಗಿದೆ. The church of Ephesus was a very powerful church. ಎಫೆಸ ಸಭೆಯು ಬಹಳ ಶಕ್ತಿಯುತವಾದ ಸಭೆಯಾಗಿತ್ತು. Acts 19th chapter, you read, thousands came to Jesus. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ ಸಾವಿರಾರು ಜನರು ಯೇಸುವಿನ ಬಳಿಗೆ ಬರ್ತಾರೆ. They burnt witchcraft materials, idol business gone down. Very powerful revival. ಅಲ್ಲಿ ಮಾಟ ಮಂತ್ರದ ಎಲ್ಲ ಪುಸ್ತಕಗಳು ಅವ್ರು ಬಿಸಾಡ್ತಾರೆ, ಎಲ್ಲ ವಿಗ್ರಹಗಳು ಬಿಸಾಡ್ತಾರೆ. ಬಹಳ ಶಕ್ತಿಯುತವಾದ ಉಜ್ಜೀವನ ಪ್ರಾರಂಭ ಆಗ್ತದೆ. Now God is telling, I know you, I know your works. ಮತ್ತು ದೇವರು ಹೇಳ್ತಾನೆ, ನಿನ್ನ ಕಾರ್ಯಗಳನ್ನು ನಾನು ಬಲ್ಲೆನು. I know your labor. ನಿನ್ನ ಪ್ರಯಾಸ ನನಗೆ ಗೊತ್ತು. I know your patience. ನಿನ್ನ ತಾಳ್ಮೆ ನನಗೆ ಗೊತ್ತು. I know you operate gifts of the Holy Spirit. ನೀನು ಪವಿತ್ರಾತ್ಮನ ವರಗಳಲ್ಲಿ ಕಾರ್ಯ ಮಾಡ್ತೀನಿ ನನಗೆ ಗೊತ್ತು. You have a gift of discernment. ಮತ್ತು ನಿನ್ನಲ್ಲಿ ವಿವೇಚನೆ ವರವಿದೆ. If somebody says apostles, if they tell lies, you can find out who is a person. ಮತ್ತು ಯಾರಾದರೂ ನಾನು ಅಪೋಸ್ತಲ ಎಂಬುದಾಗಿ ಸುಳ್ಳಾಗಿ ಹೇಳುವುದಾದ್ರೆ ನೀನು ಅವರಿಗೆ ಗುರುತಿಡ್ತಾ ಇದ್ದೆ ಅವರು ಯಾರು ಎಂಬುದಾಗಿ. You worked so hard for me. ನೀನು ನನಗಾಗಿ ಹೆಚ್ಚಾಗಿ ಪ್ರಯಾಸ ಪಟ್ಟಿದ್ದೆ. You have not fainted. ನೀನು ಅಲುಗಾಡಲಿಲ್ಲ. Wonderful. ಅದ್ಭುತವಾಗಿದೆ. Excellent work. ಎಲ್ಲವೂ ಅದ್ಭುತವಾದ ಕೆಲಸವಾಗಿದೆ. But God says, ಆದ್ರೆ ದೇವರು ಹೇಳ್ತಾನೆ, I have one thing against you. ನಿನ್ನ ವಿರುದ್ಧವಾಗಿ ಒಂದು ವಿಷಯ ನನಗೆ ಇದೆ. You lost your first love. ನಿನ್ನ ಮೊದಲನೇ ಪ್ರೀತಿಯನ್ನು ನೀನು ಕಳೆದುಕೊಂಡಿದ್ದೆ. Church, it's time to think. ಸಭೆಯೇ, ಇದು ಯೋಚನೆ ಮಾಡುವಂತ ಸಮಯವಾಗಿದೆ. When you accepted Jesus, ನೀವು ಯೇಸುವನ್ನು ಸ್ವೀಕಾರ ಮಾಡಿದಾಗ how was your heart? ನಿಮ್ಮ ಹೃದಯ ಹೇಗಿತ್ತು? Is that love is still there? ಆ ಪ್ರೀತಿ ಇನ್ನೂ ಇದೆಯಾ? That time, many people I know, early morning they'll get up and pray, night they will pray, they love God, they love Him so much, they'll do anything. Fine, now, so okay, is it still there? ಮತ್ತು ಆ ಸಮಯದಲ್ಲಿ ಅವರು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತಿದ್ರು, ರಾತ್ರಿ ಪ್ರಾರ್ಥನೆ ಮಾಡ್ತಿದ್ರು, ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಈಗ ಅದೇ ಪ್ರೀತಿ ಇದೆಯಾ? That because they love God.
ಯಾಕಂದ್ರೆ ಅವ್ರು ದೇವರನ್ನು ಪ್ರೀತಿ ಮಾಡ್ತಾ ಇದ್ರು. They'll do anything for God. ಅವ್ರು ದೇವರಿಗಾಗಿ ಏನಾದ್ರೂ ಮಾಡ್ತಾ ಇದ್ರು. Is it still there? ಅದು ಇನ್ನೂ ಇದೆಯಾ? You know, many churches, when they started well. ಅನೇಕ ಸಭೆಗಳು ಅವರು ಪ್ರಾರಂಭಿಸಿದಾಗ ಚೆನ್ನಾಗಿ ಪ್ರಾರಂಭಿಸಿದ್ದಾರೆ. All churches are good. ಎಲ್ಲ ಸಭೆಗಳು ಒಳ್ಳೆದಾಗಿದೆ. Martin Luther, you can tell any name, John Wesley, all are very good people. ಮಾರ್ಟಿನ್ ಲೂಥರ್ ಅವರು, ಜಾನ್ ವೆಸ್ಲಿ ಅವರು, ಯಾರ ಹೆಸರು ಹೇಳ್ರಿ, ಅವರು ಎಲ್ಲರೂ ಒಳ್ಳೆದಾಗಿ ಪ್ರಾರಂಭಿಸಿದ್ದಾರೆ. They all served God with fire, with the Holy Spirit. ಅವರು ಬೆಂಕಿಯಿಂದ ಪವಿತ್ರಾತ್ಮನಿಂದ ದೇವರ ಸೇವೆ ಮಾಡಿದ್ದಾರೆ. That is why the whole world they impacted. ಅದಕ್ಕಾಗಿ ಲೋಕದ ಎಲ್ಲ ಭಾಗಗಳಲ್ಲಿ ಪ್ರಭಾವ ಬೀರಿದ್ದಾರೆ. But ಆದ್ರೆ age is like an enemy for God, church. ಸಮಯ ಅನ್ನುವಂಥದ್ದು ಸಭೆಗೆ ವೈರಿ ಇದ್ದಾಗೆ. When they lost the first love, ಆ ಮೊದಲ ಪ್ರೀತಿ ಅವರು ಕಳೆದುಕೊಂಡಾಗ only work goes on. ನಂತರ ಕಾರ್ಯಗಳು ಮಾತ್ರ ನಡೀತಾ ಇತ್ತು. Only activity, no love for God. ಚಟುವಟಿಕೆಗಳು ಮಾತ್ರ ನಡೀತಾ ಇತ್ತು, ದೇವರ ಪ್ರೀತಿ ಇರಲಿಲ್ಲ. First thing God wants is our love. ಮೊಟ್ಟ ಮೊದಲನೇದಾಗಿ ದೇವರು ಬಯಸುವಂತದ್ದು ನಮ್ಮ ಪ್ರೀತಿ. He sees our heart. ನಮ್ಮ ಹೃದಯವನ್ನು ಆತ ನೋಡ್ತಾನೆ. He wants our love. ಆತನಿಗೆ ನಮ್ಮ ಪ್ರೀತಿ ಬೇಕಾಗಿದೆ. When they stopped this, ನಾವು ಇದನ್ನು ನಿಲ್ಲಿಸುವಾಗ God says, you know, when that early churches, when they stopped it, ಮತ್ತು ಆದಿ ಸಭೆ ಅದನ್ನು ಅವರು ನಿಲ್ಲಿಸಿದಾಗ God says, I will remove the lampstand. ದೇವರು ಹೇಳ್ತಾನೆ, ನಾನು ದೀಪಸ್ತಂಭವನ್ನು ತೆಗೆದಾಕ್ತೇನೆ. Means anointing is gone. ಅದರ ಅರ್ಥ ಅಭಿಷೇಕ ತೆಗೆಯಲ್ಪಡ್ತದೆ. When Jesus removes the lampstand, ಯಾವಾಗ ಯೇಸು ಆ ದೀಪಸ್ತಂಭವನ್ನು ತೆಗಿತಾನೋ, how much ever we pray, it will not come back. ಎಷ್ಟೇ ಪ್ರಾರ್ಥಿಸಿದರೂ ಕೂಡ ಅದು ತಿರುಗಿ ಬರಲ್ಲ. Hallelujah. ಹಲ್ಲೆಲೂಯಾ. Forget about the others. ನೀವು ಇನ್ನೊಬ್ಬರ ಬಗ್ಗೆ ಮರೆತು ಬಿಡ್ಬಿಡ್ರಿ. Let's think about our church. ಈಗ ನಮ್ಮ ಸಭೆಯ ಬಗ್ಗೆ ನಾವು ನೋಡೋಣ. All these 7 warnings is for us also. ಈ ಎಲ್ಲ 7 ಎಚ್ಚರಿಕೆಗಳು ನಮಗಾಗಿದೆ. Is there that first love still in our heart? ಆ ಮೊದಲ ಪ್ರೀತಿ ನಿಜವಾಗ್ಲೂ ನಿಮ್ಮ ಹೃದಯದಲ್ಲಿ ಇನ್ನೂ ಇದೆಯಾ? You may be good. ನೀವು ಒಳ್ಳೆಯವರಾಗಿರಬಹುದು. You may be regular. ನೀವು ಸತತವಾಗಿರಬಹುದು. You may be a religious person. ನೀವು ಧಾರ್ಮಿಕರಾಗಿರಬಹುದು. But love, ಆ ಪ್ರೀತಿ, God is looking for that. ದೇವರು ಅದಕ್ಕಾಗಿ ನೋಡ್ತಾ ಇದ್ದಾನೆ. If not, stop now. ಇಲ್ಲ ಅಂದ್ರೆ ಅದನ್ನೆಲ್ಲ ನಿಲ್ಲಿಸ್ರಿ. Says, Lord, I'm sorry. ದೇವರಿಗೆ ದೇವರನ್ನು ಕ್ಷಮಿಸು. You know, this is the words of Jesus. ಇದು ಯೇಸುವಿನ ಮಾತುಗಳಾಗಿದೆ. Repent, get back quickly ಪಶ್ಚಾತ್ತಾಪ ಪಡು, ತಿರುಗಿ ವಾಪಸ್ ಬಾ for your first love. ನಿನ್ನ ಮೊದಲ ಪ್ರೀತಿಗೆ. That love for God, desire for God. You know, the prayer is not a duty, it is not a responsibility, it is a response of love. ಪ್ರಾರ್ಥನೆ ಅನ್ನುವುದು ಯಾವುದೊಂದು ಜವಾಬ್ದಾರಿಯಲ್ಲ, ಕೆಲಸವಲ್ಲ, ಅದು ಪ್ರೀತಿಯ ಪ್ರತಿಕ್ರಿಯೆ ಆಗಿದೆ. If you think prayer is some responsibility, it is foolishness. ಮತ್ತು ಪ್ರಾರ್ಥನೆ ಅನ್ನುವುದು ಒಂದು ಜವಾಬ್ದಾರಿ ಅಂತ ನೀವು ತಿಳ್ಕೊಳ್ಳುವುದಾದ್ರೆ ಅದು ಮೂರ್ಖತನವಾಗಿದೆ. You will get bored. ನಿಮಗೆ ಬೋರ್ ಆಗ್ತದೆ. But you say prayer is love time with Jesus, it's excitement. ಮತ್ತು ಯಾವಾಗ ನಿಮಗೆ ಅರ್ಥ ಆಗ್ತದೋ ಪ್ರಾರ್ಥನೆ ಅನ್ನುವಂಥದ್ದು ಯೇಸು ಸ್ವಾಮಿಯೊಂದಿಗೆ ಅದು ಪ್ರೀತಿಯ ಸಮಯ ಎಂಬುದಾಗಿ, ನಂತರ ನಿಮಗೆ ಉತ್ಸಾಹ ಬರ್ತದೆ. When I got married, before my marriage, my wife was in Belgaum. ಮತ್ತು ನಾನು ಮದುವೆ ಆಗುವುದಕ್ಕಿಂತ ಮುಂಚೆ ನನ್ನ ಹೆಂಡತಿ ಬೆಲ್ಗಾಂನಲ್ಲಿದ್ದಳು. I will be waiting how to talk with her. ಮತ್ತು ನಾನು ಕಾಯ್ತಾ ಇದ್ದೆ ಯಾವಾಗ ಆಕೆಯೊಟ್ಟಿಗೆ ಮಾತಾಡಬೇಕೆಂಬುದಾಗಿ. Nowadays you are all so blessed, mobiles are there. ಇವಾಗ ನೀವು ಬಹಳ ಆಶೀರ್ವಾದ ಉಳ್ಳವರು, ನಿಮಗೆ ಮೊಬೈಲ್ಗಳಿದೆ. I have to search STD booths to talk. ಮತ್ತು ನಾನು STD ಬೂತ್ ಗಳನ್ನು ಹುಡುಕ್ತಾ ಇದ್ದೆ ಆಕೆಗೆ You ಮಾತಾಡುವುದಕ್ಕಾಗಿ. can't talk more than 5 minutes, 10 people will be behind you. ಮತ್ತು ನೀವು 5 ನಿಮಿಷಕ್ಕಿಂತ ಹೆಚ್ಚಾಗಿ ಮಾತಾಡಕ್ಕಾಗಲ್ಲ, ಯಾಕಂದ್ರೆ 10 ಜನ ಹಿಂದೆ ಬಂದು ನಿಂತ್ಕೊಳ್ತಾ ಇದ್ರು. Waiting when she will come. ಮತ್ತು ಕಾಯ್ತಾ ಇದ್ದೆ ಯಾವಾಗ ಆಕೆ ಬರ್ತಾಳೆ ಎಂಬುದಾಗಿ. Once in a month when I heard she is coming, so much excitement. ಮತ್ತು ಯಾವಾಗ ಗೊತ್ತಾಗ್ತಿತ್ತು ಆಕೆ ಬರ್ತಾಳೆ ಎಂಬುದಾಗಿ ಬಹಳ ಉತ್ಸಾಹ ಬರ್ತಾ ಇತ್ತು. You all are engaged with Jesus Christ. ನೀವೆಲ್ಲರೂ ಯೇಸುವಿನೊಂದಿಗೆ ನಿಶ್ಚಯ ಮಾಡಲ್ಪಟ್ಟಿದ್ದೀರಿ. Paul says church is a bride of Christ. ಪೌಲನು ಹೇಳ್ತಾನೆ
ಸಭೆಯು ಯೇಸು ಕ್ರಿಸ್ತನ ಮೊದಲ ಗಿತ್ತಿಯಾಗಿದೆ, ಮದುಮಗಳಾಗಿದೆ. Hallelujah. Hallelujah. We are getting ready for marriage. ನಾವು ಮದುವೆಗಾಗಿ ಸಿದ್ಧರಾಗ್ತಾ ಇದ್ದೇವೆ. Wedding of the Lamb of God. ಅದು ಯಜ್ಞದ ಕುರಿಮರಿಯ ಜೊತೆಗೆ. But do you have that excitement to spend time with God? ನೀವು ಆತನೊಟ್ಟಿಗೆ ಸಮಯ ಕಳೆಯುವುದಕ್ಕಾಗಿ ನಿಮ್ಮಲ್ಲಿ ಉತ್ಸಾಹ ಇದೆಯಾ? That day by day this love should not reduce. ಆ ಪ್ರತಿ ದಿನವೂ ಈ ಪ್ರೀತಿ ಕಡಿಮೆಯಾಗಬಾರದು. You know, I have seen some people, no, before marriage, hours together they will talk. ಮತ್ತು ನಾನು ಕೆಲವೊಬ್ಬರಿಗೆ ನೋಡಿದ್ದೇನೆ, ಮದುವೆಗಿಂತ ಮುಂಚೆ ನಿಶ್ಚಯ ಮಾಡಿಕೊಂಡಂತ ಹುಡುಗಿ ಜೊತೆ ತಾಸುಗಟ್ಟಲೆ ಮಾತಾಡ್ತಾರೆ. Forget food, forget sleep, forget father, mother, talk. ಅವರು ಊಟ ಮರ್ತು ಬಿಡ್ತಾರೆ, ನಿದ್ದೆ ಮರ್ತು ಬಿಡ್ತಾರೆ, ತಂದೆ ತಾಯಿಗಳಿಗೆ ಮರ್ತು ಬಿಡ್ತಾರೆ, ಮಾತಾಡ್ತಾನೆ ಇರ್ತಾರೆ. After marriage, maybe for one year. ಮದುವೆ ಆದ್ಮೇಲೆ 1 ವರ್ಷ ಮಾಡ್ತಾರೆ. Afterwards, when the phone call comes, they'll think, my God, why the phone call is coming? ನಂತರ ಆಕೆ ಫೋನ್ ಬಂದ್ರೆ ಯಾಕನ ಫೋನ್ ಬಂತಂತಾರೆ. No, wrong attitude. ಅದು ತಪ್ಪಾದ ವರ್ತನೆಯಾಗಿದೆ. That same excitement what you had, even I'm telling you about marriage, you should have as the years goes. You know, if you ask me, I talk more now, more than what I used to talk before. ಮತ್ತು ನಾನು ಹೇಳ್ತೇನೆ, ಅದು ಮದುವೆ ಆದ ಮೇಲೆ ಕೂಡ ಅದೇ ಉತ್ಸಾಹ, ಅದಕ್ಕಿಂತ ಹೆಚ್ಚಾಗಿ ನಿಮಗಿರುವಂತದ್ದು ಬಹಳ ಪ್ರಾಮುಖ್ಯವಾಗಿದೆ. ನನಗೂ ಕೇಳುವುದಾದ್ರೆ ಇವಾಗಲೂ ಕೂಡ ಮೊದಲಿಗಿಂತ ಹೆಚ್ಚಾಗಿ ನಾನು ಮಾತಾಡ್ತೇನೆ. I keep talking. ನಾನು ಮಾತಾಡ್ತಾ ಇರ್ತೇನೆ. Some people come and ask me, how many hours you spend time in prayer? ಕೆಲವೊಬ್ಬರು ನನಗೆ ಬಂದು ಕೇಳ್ತಾರೆ, ಎಷ್ಟು ತಾಸುಗಳು ಬಂದು ನೀನು ಪ್ರಾರ್ಥನೆಯಲ್ಲಿ ಸಮಯ ಕಳೀತಿದೆ? No, before that I used to tell 1 hour, 2 hours, 3 hours, 4 hours. ಅದಕ್ಕಿಂತ ಮುಂಚೆ ನಾನು ಹೇಳ್ತಿದ್ದೆ 1 ತಾಸು, 2 ತಾಸು, 3 ತಾಸು, 4 ತಾಸು ಎಂಬುದಾಗಿ ಹೇಳ್ತಾ ಇದೆ. Now if they ask me, I laugh at them. ಮತ್ತು ಈಗ ನನಗೆ ಯಾರಾದ್ರೂ ಎಷ್ಟು ತಾಸು ಪ್ರಾರ್ಥನೆ ಮಾಡ್ತೀನಿ ಅಂತ ಕೇಳಿದ್ರೆ ನನಗೆ ನಗು ಬರ್ತದೆ. It is like asking how many hours you talk with your wife. ಅದು ಈ ರೀತಿ ಕೇಳಿದಂತೆ ನಿನ್ನ ಹೆಂಡತಿಯೊಟ್ಟಿಗೆ ಎಷ್ಟು ತಾಸು ಮಾತಾಡ್ತೀಯ ಅಂತ ಕೇಳಿದಾಗೆ I keep talking. ನಾನು ಮಾತಾಡ್ತಾ ಇರ್ತೇನೆ. The relationship with God is something like that. ದೇವರೊಂದಿಗೆ ಇರುವಂತ ಸಂಬಂಧವು ಕೂಡ ಅದರಂತೆ ಇದೆ. Keep talking. ಮಾತಾಡ್ತಾ ಇರಿ. While walking you will talk. ನೀವು ನಡಿತಾ ಇರುವಾಗ While ದೇವರೊಟ್ಟಿಗೆ sleeping ಮಾತಾಡ್ರಿ. you will talk. ನೀವು ಮಲಗುವಾಗ ಮಾತಾಡ್ರಿ. You will separate yourself from people and talk. ಜನರೊಟ್ಟಿಗೆ ನೀವು ಬೇರ್ಪಟ್ಟು ದೇವರೊಂದಿಗೆ ಸಮಯ ಕಳೆಯಿರಿ. Listen. ಕೇಳ್ರಿ. You know, I want to stop this long life message. ಈಗ ನಾನು ದೀರ್ಘಾಯುಷ್ಯಗಿರುವಂತ ಬೋಧನೆ ನಿಲ್ಲಿಸಬೇಕಾಗಿದೆ. But the Lord said, ದೇವರು ಹೇಳಿದ, speak. Tell people to return to the first love. ಜನರಿಗೆ ಹೇಳು ತಮ್ಮ ಮೊದಲ ಪ್ರೀತಿಗೆ ತಿರುಗುವಂತೆ ಎಂಬುದಾಗಿ ಹೇಳಿದ್ದಾನೆ. Today is a day. ಇವತ್ತೇ ಆ ದಿನವಾಗಿದೆ. If not today, it will not happen again. ಇವತ್ತಿಲ್ಲದಿದ್ರೆ ಮತ್ತೆ ಅದು ಆಗಲ್ಲ. Say, God, I'm sorry. ದೇವರನ್ನು ಕ್ಷಮಿಸು. Maybe you are a good person. ನೀವು ಒಳ್ಳೆಯವರಾಗಿರಬಹುದು. Love Jesus. ಯೇಸುವನ್ನು ಪ್ರೀತಿಸಿರಿ. Squeeze somehow time to love with him. ಮತ್ತು ಸಮಯವನ್ನು ಎಲ್ಲಾದರೂ ತೆಗೆದು ಆತನೊಟ್ಟಿಗೆ ಸಮಯವನ್ನು ಕಳೆಯಿರಿ. I don't know about you. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ. I have decided. ನಾನು ನಿರ್ಧಾರ ಮಾಡಿದ್ದೇನೆ. Come what may. ಏನೇ ಬರಲಿ. My love time with my God I will not compromise. ನನ್ನ ಪ್ರೀತಿಯ ಸಮಯ ಯಾವುದು ದೇವರೊಂದಿಗೆ ಇದೆಯೋ ಅದನ್ನು ಎಂದಿಗೂ ನಾನು ಬಿಟ್ಟು ಬಿಡುವುದಿಲ್ಲ. Hallelujah. Hallelujah. God is looking to every heart now. ದೇವರು ಈ ಮುಂಜಾನೆ ಪ್ರತಿಯೊಬ್ಬರ ಹೃದಯದ ಕಡೆಗೆ ನೋಡ್ತಾ ಇದ್ದಾನೆ. We look at outward appearance. ನಾವು ಹೊರಗಿನ ನೋಟವನ್ನು ನೋಡ್ತೇವೆ. I want to ask you, will you disappoint him or will you satisfy him? ದೇವರು ನೋಡ್ತಾ ಇರುವಾಗ ನೀವು ಆತನಿಗೆ ನಿರಾಶೆ ಉಂಟು ಮಾಡ್ತೀರಾ ಅಥವಾ ನೀವು ಆತನಿಗೆ ತೃಪ್ತಿ ಪಡಿಸ್ತೀರಾ? Shall we all stand up? ನಾವೆದ್ದು ನಿಂತುಕೊಳ್ಳೋಣ. Every eye be closed. ಪ್ರತಿಯೊಬ್ಬರ ಕಣ್ಣುಗಳು ಮುಚ್ಚಿರಲಿ.